ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಭೂಮಿಗೂ ಮತ್ತು ಅಜಿತ್ಗೂ ಈ ಕಡೆಗೆ ಮದುವೆ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಅವಳು ರೆಡಿ ಆಗಿಬಿಟ್ಟು ಬರ್ತೀನಿ ಅಂತೇಳಿ ಅಲ್ಲಿ ಕುತ್ಕೊಂಡಿರ್ತಾರೆ ರೂಮಲ್ಲಿ. ಅಜಿತ್ ಅವರು ಇಲ್ಲಿ ಪೂಜೆ ಮಾಡ್ತಾ ಕುತ್ಕೊಂಡಿರ್ತಾರೆ. ಆದರೆ ಪ್ಲ್ಯಾನಿಂಗ್ ಏನು ಮಾಡಿರ್ತಾರೆ ಅಂದರೆ, ಅಂಜಲಿ ಅವರು ಮತ್ತು ಈ ಕಡೆ ಅಜಿತ್ ಅವ್ರ ತಂಗಿ ಕೂಡ ಬಂದ್ಬಿಟ್ಟು ಇಬ್ಬರು ಒಂದು ಪ್ಲ್ಯಾನಿಂಗ್ ಮಾಡಿರ್ತಾರೆ. ಏನಪ್ಪ ಅಂದರೆ, ಅವರಿಬ್ಬರನ್ನೂ ಕೂಡ ಮದುವೆ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡಿರ್ತಾರೆ. ಇವಳು ಬಂದ್ಬಿಟ್ಲು ಅಂಜಲಿ ಭೂಮಿಗೆ, ನಿನಗೆ ತುಂಬ ಸುಸ್ತಾಗುತ್ತಲ್ಲ, ಮದುವೆ ಆಗ ಹೊಟ್ಟೆ ಹಶ್ವಾಗಬಾರ್ದು ಅಂತ ಹೇಳ್ಬಿಟ್ಟು ಎಳ್ನೀರು ಏನಾದರೂ ಕುಡಿ ಅಂಥೇಳಿ ಕೊಟ್ಟಿರ್ತಾಳೆ. ಆದರೆ ಎಳ್ನೀರಲ್ಲಿ ಅವ್ರು ಬಂದುಬಿಟ್ಟು ಮದ್ದು ಬರೋಂಥ ಔಷಧಿನ ಹಾಕಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಈ ಭೂಮಿಗೆ ಗೊತ್ತೇ ಆಗಲ್ಲ, ಏನೇ ಇರಲಿ ಬಿಡೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕುಡಿದ್ಬಿಡ್ತಾಳೆ. ಇಲ್ಲಿ ಅಜಿತ್ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ಆ ಕಡೆ ಎಲ್ಲ ಹೆಣ್ಣನ್ನು ಕರೀರಿ ಅಂತ ಕರಿತಾ ಇರ್ತಾರೆ ಶಾಸ್ತ್ರಿಗಳು. ಕರಿತಿರ್ಬೇಕು, ಓಕೆ ಕರ್ಕೊಂಬರ್ತೀನಿ ಇರಿ ಅಂತೇಳಿ ಕರ್ಕೊಂಬರೋಕೆ ಅಷ್ಟೊತ್ತಿಗೆ ಹೋಗಿರ್ತಾರೆ. ಇಲ್ಲಿ ನೋಡಿದರೆ ಭೂಮಿ ಚಕ್ರ ಬಂದು ಬಿದ್ದುಬಿಟ್ಟಿರ್ತಾಳೆ ಅಲ್ಲಿ ರೂಮಲ್ಲೇ. ಗೊತ್ತೇ ಆಗ್ತಾ ಇರಲಿ ಏನಾಗ್ತಿದೆ ಅಂಥೇಳ್ಬಿಟ್ಟು ಆವಾಗ ಮೇಲೆ ಹೊಚ್ಕೊಳ್ಳೋದು ಪಟನ ಎಲ್ಲ ತೊಗೊಂಡ್ಬಿಟ್ಟು ಅಂಜಲಿ ಹಾಕ್ಕೊಂಡು, ನಾನೇ ಮದುವೆ ಹೆಣ್ಣಾಗಿ ಹೋಗ್ತೀನಿ ಅಂತೇಳ್ಬಿಟ್ಟು ಅವರಿಬ್ಬರಿಗೇ ಗೊತ್ತೇ ಇರುತ್ತೆ. ಆದರೆ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಅದನ್ನೇ ಹೊಚ್ಕೊಂಡು ಹೋಗಿಬಿಡ್ತಾಳೆ. ಅದೆಲ್ರಿಗೂ ಮಾಡೋ ಮೋಸ ಅನಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಯಾರಿಗೂ ಗೊತ್ತಾಗ್ದೇನೆ ಮುಚ್ಕೊಂಡಿರೋದ್ರಿಂದ ಯಾರೂ ಕೂಡ ಕಂಡುಹಿಡಿಯೋಕ್ಕೆ ಚಾನ್ಸೇ ಆಗಲ್ಲ. ಮದುವೆಯಲ್ಲಿ ಕರೀರಿ ಅಂದ ತಕ್ಷಣ ಅವರೇ ಬಂದುಬಿಟ್ಟು ಇಬ್ಬರು ಕೂಡ ಬರ್ತಾರೆ. ಅಲ್ಲಿಗೆ ಬಂದು ಅವಳನ್ನ ಕೆಳಗಡೆ ಕೂಡಿಸ್ಬಿಟ್ಟು ಅಂಜಲಿ ಕುತ್ಕೊಂಡಿರ್ತಾಳೆ ಅಲ್ಲಿ. ಆ ಡೌಟ್ ಬಂದಿರುತ್ತೆ ಆಲ್ರೆಡಿ ಅಜಿತ್ಗೆ, ಏನಿದು ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ, ಏನಾದರೂ ಮಾತಾಡ್ತಾ ಇದ್ಲ ಏನು ಅಂಥೇಳಿ. ಅಜಿತ್ ಕಂಡು ಹಿಡಿತಾನ ಏನು ಅಂತ ನೋಡೋಣ. ಆದರೆ ಭೂಮಿಕಾ ಎಲ್ಲನೂ ಮರ್ತುಬಿಟ್ಟು ರೂಮಲ್ಲೇ ಕುತ್ಕೊಂಡಿದ್ದಾಳೆ. ಎಚ್ಚರ ಆಗಿ ಬರ್ತಾಳಾ ಇಲ್ವಾ ಅಂಥೇಳಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಬೇರೆ ವಿಡಿಯೋಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು, ಬಾಯ್ ಎಲ್ರಿಗೂ ಕೂಡ ಥ್ಯಾಂಕ್ ಯು.